ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ಇವತ್ತು ನನ್ನ ಗದ್ದೆ ಹತ್ರ ಬಂದಿದ್ದೆ ನಾನು. ಆ ಗದ್ದೆ ಪಕ್ಕದಲ್ಲಿರೋ ಮನೆಯವರು, ನಮ್ಮ ನೇಬರ್ ಅನ್ಬೋದು ಇವರೆಲ್ಲನೂ. ಇದೆಲ್ಲ ಗೋಡಂಬಿಗಳು. ಈ ಥರ ನೋಡಿ, ನಿಮ್ಮ ಮನೆಗೆ ಗೋಡಂಬಿ ಬರುತ್ತಲ್ಲ, ಹಿಂಗೇ ಬರೋದು. ಎಲ್ಲ ಹಳ್ಳಿಗಳಿಂದೆಲ್ಲ ಕಲೆಕ್ಟ್ ಮಾಡಿ ಅದನ್ನ ಕೊಡ್ತಾರೆ. ಮ್ಯಾಟ್ರಿಗೆ ಬಂದುಬಿಡಲ್ಲ ಡೈರೆಕ್ಟಾಗಿ. ಇವತ್ತಿನ ಒಂದು ಸಂಚಿಕೆಯಲ್ಲಿ ಏನಂದರೆ, ಈ ಒಂದು ವಿಡಿಯೋದಲ್ಲಿ ಏನು ಹೇಳ್ತಿದ್ದೆ ಅಂತ ಹೇಳಿದ್ರೆ, ಯಾರಿಗಾದರೂ ಸಡನ್ ಚೇಂಜಸ್ ಬೇಕು ಲೈಫಲ್ಲಿ, ಸಡನ್ ಚೇಂಜಸ್ ಬೇಕು, ಒಂದು ಫ್ರೀಕ್ವೆನ್ಸಿ ಕ್ರಿಯೇಟ್ ಆಗಬೇಕು ನನ್ನ ಹತ್ರ. ಅಂದರೆ ಈಗ ನಾನು ಜಾಬು ಮಾಡ್ತಿದ್ದೆ, ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಸಡನ್ಲಿ ಒಂದು ಜಾಬ್ ಚೇಂಜ್ ಮಾಡಬೇಕು. ಲಾಸ್ಟ್ ಟೈಮ್ ಹೇಳಿದ್ದು 7 ನಂಬರು ನಿಮ್ಗೆ ಡೈರೆಕ್ಷನ್ ಕೊಡುತ್ತೆ ಅಂತೇಳಿ. ಇವತ್ತಿನ ಒಂದು ಸಂಖ್ಯೆ ಇದೆ, ಆ ಸಂಖ್ಯೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಸಡನ್ ಚೇಂಜಸ್ ಗೊತ್ತಾಗುತ್ತೆ. ಈಗ ಮದುವೆ ಆಗ್ತಿರಲ್ಲ ತುಂಬ ಜನಕ್ಕೆ, ಸಡನ್ನಾಗಿ ನನಗೆ ಮದುವೆ ಸೆಟ್ ಆಗಬೇಕು ಅಂತ ಅನಿಸಿದರೆ ಈ ನಂಬರ್ನ ಹಾಕ್ಕೊಳ್ಳೋದ್ರಿಂದ ಒಂದು ಮದುವೆ ಸೆಟ್ ಆಗ್ಬೋದು. ಇಲ್ಲಾಂದರೆ ಬೇರೆ ಏನೋ ಒಂದು ನಿಮ್ಮ ಒಂದು ಏನು ಆಗಬೇಕು ಅಂತ ಇರುತ್ತಲ್ಲ ನಿಮ್ಮ ಹಣೆಯಲ್ಲಿ, ಅದಾಗ್ಬಿಡುತ್ತೆ. ಡೈರೆಕ್ಷನ್ ಸಡನ್ ಚೇಂಜ್ ಆಗುತ್ತೆ. ಇದು ಹೇಗೆಂದರೆ ಗಾಳಿ ತತ್ವನ ಪ್ರತಿನಿಧಿಸುತ್ತೆ. ಈ ನಂಬರ್ 2 ಡಾರ್ಕ್ ಬ್ಲೂ ನಂಬರ್ 2 ನೋಡಿ. ಈಗ ನಾರ್ಮಲ್ ಹೇಳ್ತಿರ್ತಾರೆ, ಗಾಳಿ ಬಂದಾಗ ತೂರ್ಕೊಂಬಿಡು ಅಂಥೇಳಿ. ಗಾಳಿ ಬಂದಾಗ ತೂರ್ಕೊಂಬಿಡು ಅಂತ ಹೇಳಿದ್ರೆ, ಗಾಳಿ ಬಂದಾಗ ನಾವು ನಮ್ಮನ್ನು ಸ್ವಲ್ಪ ಲೈಟ್ ವೇಟ್ ಮಾಡಬೇಕು. ಈಗ ಹೇಳಿದ ನಂಬರ್ 5 ಎಲ್ಲೋ ಭೂಮಿ ತತ್ವ, ಅದು ಕೂಡ ವೇಟ್ ಆಗಿಬಿಡುತ್ತೆ ಅಂತೇಳಿ. ಹಾಗೆ ನಂಬರ್ 2 ಡಾರ್ಕ್ ಬ್ಲೂ ಹಾಕಿದಾಗ ಮನುಷ್ಯ ಲೈಟ್ ವೇಟ್ ಆಗಿಬಿಡ್ತಾನೆ. ಅಂದರೆ ಗಾಳಿ ತತ್ವ ನಮ್ಮಲ್ಲಿ ಕ್ರಿಯೇಟ್ ಆಗುತ್ತೆ. ಅದು ಗಾಳಿ ತತ್ವ ಕ್ರಿಯೇಟ್ ಆದಾಗ ಚೇಂಜಸ್ಗಳು ಬರುತ್ತೆ, ಹಾರುವಂಥ ಒಂದು ಸಮಯ ಬರುತ್ತೆ. ಅದು ಪಕ್ಷಿನೂ ಆಗಿರ್ಬೋದು. ಪಂಚಭೂತಗಳಲ್ಲಿ ಗಾಳಿ ತತ್ವ ಜಾಸ್ತಿ ಇದ್ದಾಗ ಕೂಡ ಜಾಸ್ತಿ ಆಗಬಾರ್ದು ಗಾಳಿ ಮತ್ತೆ. ಸೊ ಆ ಗಾಳಿ ಬಂದಾಗ ತೂರ್ಕೊಂಬಿಡು ಅಂತ ಹೇಳೋದಕ್ಕೆ ಈ ಒಂದು ನಂಬರ್ನ, ಇದನ್ನು ಫ್ರೀಕ್ವೆನ್ಸಿ ನೀವು ಕ್ರಿಯೇಟ್ ಮಾಡ್ಬೋದು. ಹೇಗೆ ಕ್ರಿಯೇಟ್ ಮಾಡ್ಬೋದು ಅಂತ ಹೇಳಿದ್ರೆ, ನಾನು ಹೇಳಿದೆ, ಪ್ರತಿ ಬಾರಿ ಮಾಡಿದಾಗ ಒಂದು ಚೀಟಿಯಲ್ಲಿ ಬರ್ಕೊಳ್ಳಿ, ಇಲ್ಲಾಂದರೆ ಒಂದು ನಿಮ್ಮ ಮೊಬೈಲ್ ವಾಲ್ಪೇಪರಲ್ಲಿ ಹಾಕ್ಕೊಂಡ್ರು ಕೂಡ ಈ ಒಂದು ತತ್ವ ಕ್ರಿಯೇಟ್ ಆಗುತ್ತೆ. ಈ ತತ್ವ ಕ್ರಿಯೇಟ್ ಆಗುತ್ತೆ, ಅದಕ್ಕಿಂತ ಮುಂಚೆ 0ನ ಹಾಕಬೇಕಾಗುತ್ತೆ. 0ನ ಹಾಕಿದಾಗ ಎಂಟಿನೆಸ್ ಬರುತ್ತೆ. ಎಂಟಿನೆಸ್ ಕೂಡಲೇ ಈ ನಂಬರ್ ಹಾಕೋಬೋದು. ಇಲ್ಲಾಂದರೆ ಡೈರೆಕ್ಟಾಗೂ ಯೂಸ್ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ಸ್ವಲ್ಪ ಜನಕ್ಕೆ ಇಮಿಡಿಯೇಟ್ಲಿ ರಿಸಲ್ಟ್ ಬರ್ತಾ ಇರಲ್ಲ. ನಂಗೆ ಮೆಸೇಜ್ ಮಾಡ್ತಿರ್ತಾರೆ, ಸರ್ ನನ್ನ ಕೊಟ್ಟೋರಿಗೆಲ್ಲ ಬಂತು, ಬಟ್ ನನಗೆ ಅದು ವರ್ಕ್ ಆಗ್ತಾಯಿಲ್ಲ ಅಂಥೇಳಿ. ಆ ಮೂಮೆಂಟಲ್ಲಿ ಹೇಳೋದೇನಂತ ಹೇಳಿದ್ರೆ, 0 ಬರುತ್ತಲ್ಲ ಬ್ಲ್ಯಾಕ್ ಕಲರಲ್ಲಿ 0 ಹಾಕ್ಕೊಂಡಾಗ ಅದು ಎಂಟಿನೆಸ್ ಬರುತ್ತೆ. ಅವಾಗ ಆಟೋಮೆಟಿಕ್ಲಿ ಇದು ಆ್ಯಕ್ಟಿವೇಟ್ ಆಗುತ್ತೆ. ಸೊ ಇನ್ನೊಂದು ಹೇಳ್ತೀನಿ ನೋಡಿ, ನಿಮ್ಮ ಜೀವನದಲ್ಲಿ ಏನಾದರೂ ಸಡನ್ನಾಗಿ ಚೇಂಜಸ್ ಬರಬೇಕು ಅಂತ ಅಂದ್ಕೊಂಡ್ರೆ, ನೀವು ನಂಬರ್ 2 ಡಾರ್ಕ್ ಬ್ಲೂನ ನಿಮ್ಮ ಮೊಬೈಲ್ ಸ್ಕ್ರೀನಲ್ಲಿ ಹಾಕ್ಕೊಂಡ್ರೆ, ಅಥವಾ ನೀವೆಲ್ಲಿ ಮಲ್ಕೋತಿರಲ್ಲ ಚೀಟಿಯಲ್ಲಿ ಬರೆದಿಟ್ರು ಆ ಒಂದು ತತ್ವ ಕ್ರಿಯೇಟ್ ಆಗುತ್ತೆ, ಗಾಳಿ ತತ್ವ ಕ್ರಿಯೇಟ್ ಆಗುತ್ತೆ. ಅದರಿಂದ ನಿಮ್ಮ ಕೆಲಸಗಳು ಸಲೀಸಾಗಿ ಆಗ್ತಾ ಹೋಗುತ್ತೆ. ಸೊ ಇವತ್ತು ನಾನು ನಮ್ಮ ಭೂಮಿಯಲ್ಲಿ ಸ್ವಲ್ಪ ನೀರಿಂದು ನೋಡ್ಲಿಕ್ಕೆ ಬಂದಿದ್ದೆ. ಅದಕ್ಕೆ ನೆಕ್ಸ್ಟ್ ಈಗ ನಮ್ದು ಸ್ಟಾರ್ಟ್ ಆಗ್ತಿದೆ ಕೃಷಿ ಮಾಡಲಿಕ್ಕೆ, ಭತ್ತ ಎಲ್ಲ ಹಾಕಬೇಕಲ್ಲ, ಹಾಗಾಗಿ ಸೊ ಅದಕ್ಕೆ ಹಾಗೆ ಬಂದಿದ್ದೆ. ಇವರೆಲ್ಲ ಗೋಡಂಬಿ ದ್ರಾಕ್ಷಿ ಮಾಡ್ತಾಯಿದ್ರು, ತುಂಬ ಚೆನ್ನಾಗಿ ಅನಿಸ್ತು. ದ್ರಾಕ್ಷಿ ಇಲ್ಲ, ಇವರ ಗೋಡಂಬಿ ಅಷ್ಟೇ ಇದೆ. ಇದನ್ನ ನಾವು ನನಗೆ ಯಾವಾಗ ಬೇಕಂದಾಗ ಇವ್ರ ಹತ್ರ ತೊಗೊಂಡು ಹೋಗ್ತೇನೆ ಸ್ವಲ್ಪ. ಇಲ್ಲಾಂದರೆ ಡೈರೆಕ್ಟಾಗಿ ನಾನು ಕಾರ್ಕಳದಲ್ಲಿ ಅಂಗಡಿಗಳಿದೆ, ಅಲ್ಲಿಂದ ತೊಗೊಳ್ಳೋದು. ಸೊ ಈಗ ಹೋದ್ರಲ್ಲ, ಅವ್ರಿಗೆ ಎಷ್ಟು ಕೆ ಜಿ ಹೇಳಿ, ಅಲ್ಲಿ ತೊಗೊಳ್ಳಿ, 94 kg ಅವ್ರಿಗೆ. ನೋಡಿ, ಅವರು 94 kg. ಒಂದು BP ಶುಗರ್ ಎಂತನೂ ಗೊತ್ತಿಲ್ಲ ಅವ್ರಿಗೆ. ಅವರು ಪೇಂಟೇ ಕೂಡ ನೋಡಿಲ್ಲ, ಹೆಚ್ಚು ಕಡಿಮೆ ಅಂತ ಅನ್ಕೋತೀನಿ. ಭಾಗೀರಥಿ ನಾಯಕ್ ಅಂಥೇಳಿ ಅವ್ರ ಹೆಸರು. ಓಕೆ, ಗೊತ್ತಾಯ್ತಾ? ಇವರು ಇಲ್ಲಿದ್ದಾರಲ್ಲ, ಇವ್ರದ್ದು 80 ಏಜು. ಇವರು ಜೂನಿಯರ್, ಅವ್ರ ಸಂಬಂಧಿಕರು ಆಗಬೇಕು. ಇವ್ರದ್ದು 80 ಏಜು. ಸೊ ಹಾಗಾಗಿ ಇಲ್ಲೆಲ್ಲ ಇರೋರು ಅದೇ ಏಜ್ ಇರೋದಾರೆ ಈ ಹಳ್ಳಿಗಳಲ್ಲಿ. ಯಾಕಂದರೆ ಅವರೆಲ್ಲ ತಿನ್ನೋದೆಲ್ಲ ನಾಟಿ ಅಕ್ಕಿಗಳನ್ನು, ನಾಟಿ ಆಹಾರಗಳನ್ನು, ಯಾವುದು ಕೂಡ ಕೆಮಿಕಲ್ ಯುಕ್ತ ಅವರು ಆಹಾರ ಸೇವನೆ ಮಾಡಲ್ಲ. ಯಾವುದೇ DNA ಮಾಡಿಫೈ ಮಾಡಿರುವಂಥ ಅಕ್ಕಿಗಳನ್ನು ಅಥವಾ ಪದಾರ್ಥಗಳನ್ನ ಅವ್ರು ತಿನ್ನಲ್ಲ. ಎಲ್ಲ ಬೀಜಗಳು ಸಾಂಪ್ರದಾಯಿಕವಾಗಿ ನಮ್ಮ ಭಾರತದ ಪರಂಪರೆಯಲ್ಲಿ ಬಂದಿರುವಂಥ ಬೀಜಗಳನ್ನು ಉಪಯೋಗಿಸೋದು. ಹಾಗಾಗಿ ಅವರ ಆರೋಗ್ಯ ಚೆನ್ನಾಗಿದೆ. ಸೊ ನೀವು ಕೂಡ ಈ ಒಂದು ಇನ್ನೊಂದು ಹೇಳಿದೆ, ಈ ನಂಬರ್ಗಳನ್ನೇನಾದರೂ ನಿಮಗೆ ವಾಲ್ಪೇಪರು ಗೂಗಲಲ್ಲಿ ಸಿಗ್ತಾಯಿಲ್ಲ ಅಂತ ಹೇಳಿದ್ರೆ, ನೀವು ನಮ್ಮ ವಾಟ್ಸಪ್ ಚಾನಲ್, ಅಂದರೆ ವಾಟ್ಸಪ್ಪಲ್ಲಿ ಅಪ್ಡೇಟ್ ಅಂತ ಬರುತ್ತೆ, ಅಪ್ಡೇಟಲ್ಲಿ ಹೋಗಿ ಆಯುಷ್ಯ ಮಂಡಲ ಮತ್ತು ಚಾನಲ್ನ ಸರ್ಚ್ ಮಾಡಿ. ಅದು ಗ್ರೂಪ್ ಅಲ್ಲ, ಅದು ಚಾನಲು. ವಾಟ್ಸಪ್ಪಲ್ಲಿ ಕೂಡ ಚಾನಲ್ ಉಂಟು. ಅದು ಸರ್ಚ್ ಮಾಡಿದಾಗ ನಮ್ಮದೊಂದು ಆಯುಷ್ಯ ಮಂಡಲ ಅಂತ ಬರುತ್ತೆ, ಅದನ್ನ ಹೋಗಿ ಫಾಲೋ ಮಾಡಿ. ಸೊ ಅಲ್ಲಿ ಎಲ್ಲ ವಾಲ್ಪೇಪರ್ಗಳನ್ನ ಹಾಕಿರ್ತೇನೆ ನಾನು. 1, 0, 1, 2, 3, 4, 5, 6, 7, 8, 9 ನಂಬರ್ನ ಉಪಯೋಗಿಸ್ಬೋದು. ಇಲ್ಲ ನನಗೆ ನಂಬರ್ಗಳು ಸಿಕ್ಕಿದೆ ಅಂತ ಹೇಳಿದರೆ ನೀವು ಉಪಯೋಗಿಸ್ಕೊಳ್ಳಿ. ಸೊ ಅದೇ ಥರ ನಮ್ಮ ಆಯುಷ್ಯ ಮಂಡಲದಿಂದ ಬಣ್ಣಗಳ ಚಿಕಿತ್ಸೆ ಮತ್ತು ಬಣ್ಣಗಳ ಸಂಖ್ಯಾಶಾಸ್ತ್ರ 2 ಕೂಡ ಫ್ರೀಯಾಗಿ ಕೊಟ್ಟಿದ್ದೇವೆ. ಹತ್ತಿರ 5,000 ಕೋರ್ಸ್ನ ನಾವು ಫ್ರೀಯಾಗಿ ಬಿಟ್ಟಿದ್ದೇವೆ. ಅದರಲ್ಲಿ ಈಗ 3 ನಂಬರ್ ಆಗಿದೆ, 1, 2, 3. ಅದು ಎಲ್ಲ ನಮ್ಮ ಆಯುಷ್ಯ ಮಂಡಲಮ್ಮ ವಾಟ್ಸಪ್ ಚಾನಲಲ್ಲಿ ಹಾಕಿರ್ತೇವೆ ಒಂದೊಂದು. ಅದು ನೋಡ್ಕೊಳ್ಬೋದು. ಇಲ್ಲಾಂದರೆ ಯೂಟ್ಯೂಬಲ್ಲಿ ನಮ್ಮದು ಆಯುಷ್ಯ ಮಂಡಲಮ್ ಇದ್ದರೂ ಕೂಡ ನಿಮಗೆ ಅದು ವಿಸಿಬಲ್ ಆಗ್ತಾ ಇರುತ್ತೆ. ನೀವು ನೋಡಿಕೊಂಡು ನಿಮ್ಮ ನಂಬರ್ಗಳು ಯಾವ ಥರ ವರ್ಕ್ ಆಗುತ್ತೆ, ಯಾವ ಥರ ಸೈಂಟಿಫಿಕ್ಕಾಗಿ ಅಪ್ರೋಚನ್ನು ಯಾವ ಥರ ಮಾಡಿದ್ದೇವೆ, ವಿತ್ PPT ಮುಖಾಂತರ ಇರುತ್ತೆ. ಟಾಪ್ ನಾಚ್ ನಿಮಗೆ ಸೈಂಟಿಫಿಕ್ ರೀಸನ್ ವಿತ್ ಅದು ಸಿಂಕ್ ಆಗಬೇಕಲ್ಲ. ಈಗ ನಾವು ಹಾಗೆ ಅದು ನಂಬರ್ ಹಾಕ್ಕೊಳ್ಳಿ, ಇದು ನಂಬರ್ ಹಾಕ್ಕೊಳ್ಳಿ ಅನ್ನೋಕ್ಕಿಂತ ಅದು ಸೈಂಟಿಫಿಕ್ ರೀಸನ್ ಕೊಟ್ಟಾಗ ನಿಮಗೂ ಕೂಡ ನಂಬಿಕೆ ಬರುತ್ತೆ, ಬಣ್ಣಗಳು ನಮ್ಮ ಲೈಫಲ್ಲಿ ಯಾವ ಥರ ವರ್ಕ್ ಆಗುತ್ತೆ ಅಂತೇಳಿ. ಓಕೆ, ಇಷ್ಟೇ. ಸೊ
ಸೊ ಹಾಗಾಗಿ ಒಂದು ವಿಡಿಯೋ ಮಾಡಬೇಕನ್ನಿಸ್ತು, ಮಾಡಿದೆ. ಮುಂದಿನ ದಿನಗಳಲ್ಲಿ ಮತ್ತೆ ನಂಬರ್ಗಳ ಬಗ್ಗೆ ನಾನು ಹೇಳ್ಕೊಡ್ತೇನೆ. ಅಲ್ಲಿ ತನಕ ಧನ್ಯವಾದ.